ಯಾಕಂದ್ರೆ ಲಾಸ್ಟಲ್ಲಿ ಒಂದು ಥೀಮ್ ಇತ್ತು, ಮತ್ತೆ ಥೀಮ್ ಪ್ಲಾನ್ ಇದೆಯಾ? ಅವರೆಲ್ಲ ಕೇಳ್ತಾ ಇದ್ರು ಮೈಕ್. ಅದು ಪ್ಲಾನಿಂಗ್ ನಡೀತಾ ಇದೆ, ಸೊ ಅತಿ ಶೀಘ್ರದಲ್ಲಿ ಹೇಳ್ತೇವೆ. ಯಾಕಂದ್ರೆ ಆ ಥೀಮ್ ಅರ್ಧಕ್ಕೆ ನಿಂತೋಯ್ತು, ಯಾವುದೋ ಇಶ್ಯೂ ಬಂತು ಅಂತ ಹೇಳಿ. ಯಾವುದು? ಸ್ವರ್ಗ ನರಕ. ಇಲ್ಲ, ಅದು ಥೀಮ್ ಆದ್ರೂ ನಾನು ಡಿಸಾಲ್ವ್ ಮಾಡಿದ್ದು. ಅದು ಏನು ನಿಲ್ಸಿದ್ದಲ್ಲ ಅದು. ಕಾಸ್ಟ್ಯೂಮ್ ಸರ್, ಕಳೆದ ಸೀಸನಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತೆಲ್ಲ. ಈ ಸತಿ ಸರ್ ಕಾಸ್ಟ್ಯೂಮ್ ಹೆಂಗಿರುತ್ತೆ? ಹೆಂಗ್ ಬೇಕು? ಬಾಳೆ ಎಲೆ ಬೇಡ ಸರ್, ಬಾಳೆ ಎಲೆ ಬೇಡ, ಬೇರೆ ಏನಾದರೂ ಹೇಳಿ. ಸಿ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ಇಸ್ ಜಸ್ಟ್ ಅ ಮೂಡ್. ಆ ಮೂಡ್ ಅಷ್ಟೇ, ಯಾವ ಥರ ಆಗಬೇಕು ಒಂದೇನೋ ಒಂದು. ತುಂಬಾ ಸೌಂಡ್ ಆಯ್ತಲ್ಲ ಸರ್ ಲಾಸ್ಟ್. ಇಟ್ಸ್ ದೇ ವಿ ಆರ್ ಆಲ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. ಬಿಕಾಸ್ ನನಗೆ ಪರ್ಸ್ನಲಿ ಐ ಟೇಕ್ ಅ ಲಾಟ್ ಆಫ್ ಜಾಯ್ ಇನ್ ದ ಕಾಸ್ಟ್ಯೂಮ್ಸ್. ಬಿಕಾಸ್ ಸಮ್ಹೌ ಐ ಫೀಲ್ ಅದೊಂದು ಇವ್ರು ಹೇಳ್ತಾ ಇದ್ರು ಈಗ, ಅವರು ಈ AVL ಒಬ್ಬರು ಹಿಂಗೆ ಪ್ಯಾನ್ ಮಾಡಿದಾಗಲೇ ಹಾಗೆ ಅಂತ. ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಆ್ಯಂಡ್ ಗೋಯಿಂಗ್. ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ಇದೆಲ್ಲ ಹೋಗುತ್ತಾ ಇಲ್ಲಿ, ಈ ಥರ ಎಲ್ಲ ನೋಡ್ತಾರ ಜನ ಅಂದ್ಬಿಟ್ಟು ಅಂತ. ದಟ್ಸ್ ವೆನ್ ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ಐ ಥಿಂಕ್ ಸಮ್ 6 to 7 ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ. ಕೋಟು ಅದು ಇದು ಹೋಗ್ತಾ. ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಲೈಕ್ ಒಂದು ಸಿಗ್ನೇಚರ್. ಈ ಸೀಸನ್ ಹೀಗಿರಲಿ, ಆ ಸೀಸನ್ ಹಾಗಿರಲಿ ಅಂತ. ಆ್ಯಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ. ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದ್ಯಾಟ್. ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್. ಬಿಕಾಸ್ ಅದೊಂದು ಸಂಬಂಧ ನಮ್ಮದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತಲ್ಲಿ. ನನಗೆ ಅದು ಸರಿ ಇಲ್ಲ ಐಸಿ, ಯಾಕಂದರೆ ತುಂಬ ನಿಂತ್ಕೊಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಸೆಕೆ, ಕೆಲವು ಟೈಮ್ ಓವರ್ ಕೋಲ್ಡು ಅದು ಸ್ಟೇಜು. ವಿ ಗೋ ಥ್ರೂ ಆ್ಯಂಡ್ somehow that because people love it, we like to do it. So they're cracking it and hopefully, we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್, ಪ್ರಶಾಂತ್ ಸರ್ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತೊಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಹಿಡ್ಕೊಂಡೇ ಇಷ್ಟು ಮಾತುಕತೆ ನಡೀತಾ ಇದೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು. ಸರ್ ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ, ತುಂಬ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು. ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನು ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ ಬ್ರದರ್, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ವಿಲ್ ಐ ಡೂ ವಿತ್ ದಟ್ ಎನಿವೇ? ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ಅವರೊಬ್ಬರು ಒದಾಡ್ತವ್ರು ಸರ್. ಸುದೀಪ್ ಸರ್ ಹೇಳಿದ್ರು, ಅಂದರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತೇಳಿ. ಒಂದು ವೇಳೆ ಏನಾದರೂ ಸುದೀಪ್ ಸರ್ ಒಪ್ಕೊಳ್ಳೇ ಇದ್ರಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರಾ? ಒಪ್ಕೊಂಡಿದಾರಲ್ಲ, ಈಗ ಡಿಸ್ಕಷನ್ಲೇ ಇಲ್ಲ. ಅದಲ್ಲ ಪ್ರಶ್ನೆ. ಒಪ್ಪದೇ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಇಲ್ಲ, ಆಪ್ಷನ್ ಹುಡುಕಿಲ್ಲ. ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು. ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ. ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಅಸೋಸಿಯೇಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ. ಪರವಾಗಿಲ್ಲ.